ನಿನ್ನ ಕಡೆಗನ್ಗ ಸಂತಸವನ ಕಿಳರ್ಗೆ ಸಿದ್ಧಾರೂಢ ಯತೀಶ್ವರ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಯದಂಗ್ರೇ ಕಮಲದೋಂದೋಂ ತಾಪತ್ರಯ ನಿವಾರಕಂ ಶಾಂತೆ ಕಪವಿದಂ ದೇವಂ ಸಿದ್ಧಾರೂಢ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥಾರೂಢರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಗ್ರಂಥಕರ್ತೃಗಳಾದ ಶ್ರೀಮನ್ ನಿಜಗುಣ ಶಿವಗಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಬಜ್ಜನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರಿಗೆ ಧನ್ಯವಾದಗಳನ್ನು ಹೇಳಿ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯ ರಾಮದಲ್ಲಿ ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವಸ್ವರೂಪಿಗಳಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಇವತ್ತಿನ ಸೇವೆಯಲ್ಲಿ ಆಗಿ ಅನುಭವ ಸಾರದೊಳಗೆ 3ನೇ ಸಂಧಿಯಲ್ಲಿ ವೇದ ನಿರಾಕರಣ ಅನ್ನುವಂಥದ್ದು ಹೇಳಾಗುತ್ತಾರೆ. ಅದರಲ್ಲಿ ಯಾವ 3ನೇ ಸೂತ್ರವನ್ನ ಹೇಳಿ 3ನೇ ಸೂತ್ರ ಪ್ರಾರಂಭ ಆಗಿದೆ. ಪೂರ್ವ ಪಕ್ಷಿಯಾದಂಥವನು ಏಕಾತ್ಮ ಅಂದ್ರೆ ಒಬ್ಬನೇ ಆತ್ಮ ಇದ್ರೆ ಒಬ್ಬರಿಗೆ ಆದಂತ ಎಲ್ಲ ಸುಖ ದುಃಖಾದಿ ಭೋಗಗಳು ಎಲ್ಲರಿಗೂ ಆಗಬೇಕಾಗಿತ್ತು. ಒಬ್ಬರಿಗೇನೋ ಭಿನ್ನ ಭಿನ್ನವಾಗಿ ಸುಖ ದುಃಖಾದಿಗಳು ಬಂಧ ಮೋಕ್ಷಾದಿಗಳು ಎಲ್ಲವೂ ಘಟಿಸ್ತಾವ ಅಂದ್ಮೇಲೆ ಒಬ್ಬ ಆತ್ಮನನ್ನ ಒಪ್ಪದೆ ಅನೇಕ ಆತ್ಮ ಅಂತ ಒಬ್ಬರಿ. ಯಾಕಂದ್ರ ಪ್ರಸಿದ್ಧವಾಗಿ ಪ್ರತ್ಯಕ್ಷ ಪ್ರಮಾಣಕ್ಕೆ ಹಲವು ಜೀವಾತ್ಮರು ಭಿನ್ನ ಭಿನ್ನವಾಗಿ ಪ್ರತೀತಿ ಆಗ್ತಾರ. ಅವರ ಕರ್ಮ, ಅವರ ಮನಸ್ಸು, ಅವರ ದೇಹ, ಅವರ ಮತ್ತು ಒಬ್ಬ ಆತ್ಮ ಇದ್ರ ಒಬ್ಬ ಸುಖಾತ್ಮನಾಗಿ, ಒಬ್ಬ ದುಃಖಾತ್ಮನಾಗಿ, ಒಬ್ಬ ಮೋಹಿತನಾಗಿ ಪ್ರತೀತಿ ಆಗ್ತಾರಲ್ರಿ. ಅಂದ್ರ ಅವರ ಅಂತಃಕರಣದಲ್ಲಿ ವರ್ತಿಸುವ 3 ಗುಣಗಳ ಮೂಲಕವಾಗಿ ಒಬ್ಬ ಸುಖಾತ್ಮನಾಗಿ, ಒಬ್ಬ ದುಃಖಾತ್ಮನಾಗಿ, ಒಬ್ಬ ಮೋಹಿತಾತ್ಮನಾಗಿ ಪ್ರತೀತಿ ಆಗ್ತಾರ. ಆತ್ಮನು ಅವನು ವಿಷಯಗಳಿಂದ ಬಂದ ಜನ್ಯವಾದ ಸುಖ ಅದಕ್ಕೆ ಸಂಬಂಧ ಪಡುವುದಿಲ್ಲ. ದುಃಖ ಪ್ರಾಪ್ತಿಯಾದ್ರೂ ಆತ್ಮನಿಗೆ ಸಂಬಂಧ ಪಡುವುದಿಲ್ಲ. ಅಂತಃಕರಣದಲ್ಲಿ ತಮಗುಣ ಪ್ರಧಾನದಿಂದ ಮೋಹ ಅನ್ನುವಂಥದ್ದು ಪ್ರಾಪ್ತ ಆದ್ರೂ ಅಂತದ್ದು ಆತ್ಮನಿಗೆ ಸಂಬಂಧ ಇಲ್ಲ. ಅದಕ್ಕ ದೃಷ್ಟಾಂತ ಕೊಟ್ಟು ಹೇಳಿದ ಕದಡು ಕಂಪನ ವೇಷವ ಸದಮಳ ಆವರ್ತಂಗಳ್ ಒದವಿದ ಉದಕಂಗಳೋಳ್ ರವಿ ಬೇರೆ ಬೇರೆ ಉದಿಸಲ್ ಒಂದಲ್ಲದೆ ಅಖಿಳವೇ. ಅಷ್ಟೇ ಮಾತು. 3 ವರ್ತಿ ತೆಗೆದಾಗ ನದಿ ದಂಡಿಯಲ್ಲಿ 3 ವರ್ತಿ ತೆಗೆದಾಗ 3 ವರ್ತಿಯಲ್ಲಿ ನೀರು ಬಂದದ. ಮೊದಲನೇ ವರ್ತಿಯೊಳಗ ರಾಡಿ ನೀರು, 2ನೇ ವರ್ತಿಯೊಳಗ ನೀರು ಶುದ್ಧದ, ಆದ್ರ ಕೆರೆಗಳು ಹೇಳತ್ತಪ್ಪ ಗಾಳಿ ಹೊಡ್ತೀವಿ. 3ನೇ ವರ್ತಿ ಅದು ಗಾಳಿ ಸಂಬಂಧ ಇಲ್ಲ, ಅದು ಶುದ್ಧನೂ ಅದ, ಕೆರೆಗಳು ಇಲ್ಲ. ಆದ್ರೆ ಬಿಂಬ ರೂಪದಿಂದ ರವಿ ಒಬ್ಬನೇ ಇದ್ರು ಕೂಡ ಪ್ರತಿಬಿಂಬ ರೂಪದಿಂದ ಆಯಾ ವರ್ತಿಗಳಲ್ಲಿ 3 ವರ್ತಿಯಲ್ಲಿ ಪ್ರತೀತಿ ಆಗ್ತದೆ. ಆದರೆ ಮೊದಲನೇ ವರ್ತಿಯಲ್ಲಿ ರವಿ ಅಂದ್ರೆ ಸೂರ್ಯನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುವುದಿಲ್ಲ, ರಾಡಿ ನೀರಾಗ ಕಾಣಂಗಿಲ್ಲ. ಮಧ್ಯ ವರ್ತಿ ಏನಾಯ್ತಲ್ಲ, ಅದು ನೀರು ಸ್ವಚ್ಛ ಏನಾದ, ಅದ ತೆರೆಗಳಿಂದ ನೀರು ಅಲೆಗಾಡುವುದರಿಂದ ಪ್ರತಿಬಿಂಬ ಚಂಚಲ ರೂಪವಾಗಿ ಕಾಣ್ತದೆ. ಆಗ 3ನೇ ಏನೋ ವರ್ತಿಯೊಳಗೆ ನೀರು ಪರಿಶುದ್ಧ ಮತ್ತು ಯಾವ ಚಂಚಲತೆ ಇಲ್ಲ ಅಂದ ಮೇಲೆ
ಪ್ರತಿಬಿಂಬ ಸ್ವಚ್ಛವಾಗಿ ಪ್ರಕೃತಿ ಹಂಗ ಅಂತಃಕರಣದೊಳಗ 3 ಗುಣಗಳ ಮೂಲಕವಾಗಿ ವರ್ತನ ನಡೆದಿರ್ತಾರೆ. ಎಲ್ಲಿ ತಮಗುಣ ಅದ ಅಲ್ಲಿ ಮೋಹ, ಶರೀರನಾಗಿನ ಮೋಹ ಮೊದಲಾದ ಶರೀರಕ್ಕೆ ಸಂಬಂಧಪಟ್ಟವ್ರ ಮೋಹ, ಅಜ್ಞಾನ, ಮೋಹ ಇವೆಲ್ಲವೂ ಕೂಡ ಇರ್ತಾವ ಮೋಹಿತಾತ್ಮನಾಗಿ. ಏನ್ರಿ ಅದು ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ಅಂತ ಏನ್ ಹೇಳ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಅಂತ ಅಲ್ಲಿ ತಮಗುಣ ಇದ್ದಲ್ಲಿ ಮೋಹ ಮೊದಲಾದವರು ತೋರ್ತಾವ. ಅದಕ್ಕೆ ಏನು ಮೋಹ ಇದ್ದವರು ಒಡಲನ್ನೇ ತಾನಂತ ತಿಳ್ಕೊಂಡು ಈ ಶರೀರ ಸಂಬಂಧಪಟ್ಟವರಲ್ಲಿ ಮೋಹ ಮಾಡ್ತಾರೆ. ಅದು ತಮಗುಣ ಪ್ರಧಾನವಾದಂತದ್ರಲ್ಲಿ ಒಬ್ಬ ಜೀವ ಅದ ಒಬ್ಬ ಆತ್ಮನೇ ಆ ಅಂತಃಕರಣದಲ್ಲಿ ಪ್ರತಿಫಲಿಸಿ ಅಂತಃಕರಣದ ಧರ್ಮದಲ್ಲಿ ತಾದಾತ್ಮ್ಯ ಉಳ್ಳವನಾಗಿ ಅದ್ ನೋಡೋರ್ಗೆ ಏನ್ ಅನಿಸ್ತದ, ಏನು ಮೋಹಿ ಅದಾನು ಮಾರ, ಎಂತ ಮೋಹ ದೇವರು ಶರೀರ ಮ್ಯಾಲ ಮೋಹ ಮಾಡ್ತಾನ. ಸಂಬಂಧಪಟ್ಟ ಒಂದ್ ಮೊಮ್ಮಗ ಬಂತ ಹಿಡ್ಕೊಂಡ್ ಕೂತು ಬಿಡ್ತಾನ, ಶಾಸ್ತ್ರಕ್ಕೆ ಬಿಡುದಿಲ್ಲ ಏನ್ರಿ. ಅದಕ್ಕೆ ಶಾಸ್ತ್ರ ಕೇಳಿ ಕೊಡವಲ್ಲ ಅಂದ್ರು ಅವ್ನ್ ಬಿಡವಲ್ಲ, ಬಿಟ್ಟವ್ರ ಬರ್ತಾನ ಅದು ಇಲ್ಲ. ಹೌದಿಲ್ಲ? ಎಷ್ಟರ ಮೋಹ ಐತ್ರಿ ಸಂಸಾರ ಅನಸ್ತ. ಆತ್ಮನಿಗೆ ಏನಾರ ಮೋಹ ಐತೇನ? ಇಲ್ಲ. ಅಂತಃಕರಣದಲ್ಲಿ ಮೋಹ ಇರುವುದನ್ನ ಆ ಪ್ರತಿಫಲಿಸಿದ ಚಿದಾಭಾಸ ತಾದಾತ್ಮ್ಯ ಉಳ್ಳವನಾಗಿ ಮೋಹಿ ಅನ್ಸ್ಕೊಂತ. ಒಬ್ಬ ಅದಾನ ಪ್ರವೃತ್ತಿ ಅದ, ಕಾಮ ಕ್ರೋಧಾದಿಗಳಿಂದ ಕೂಡ್ಕೊಂಡಾನ, ಪ್ರವೃತ್ತಿ ಅದ, ಗಳಿಸ್ಬೇಕಂತಾನ, ಸಿಕ್ಕಾಪಟ್ಟಿ ಕಣ್ಣಾಗ ಎಣ್ಣೆ ಹಾಕೊಂಡ್ ದುಡಿತಾನ. ಮುಂಜಾನೆ 7-8 ಗಂಟೆಗೆ ಹೊರಬಿದ್ದ ಅಂದ್ರ ರಾತ್ರಿ 11ಕ್ಕ ಬರ್ತಾನ. ಇವನು ಹಣೆ ಬರೋಬ್ರಿ ದುಡಿದ್ರನಾಗ ಗಳಿಸ್ರನಾಗ ಹೋದ. ಒಂದು ಶಾಂತಿ ಸುಖ, ಒಂದು ಶಾಸ್ತ್ರ ಇಲ್ಲ, ಏನಿಲ್ಲ, ಜಪ ಇಲ್ಲ, ತಪ ಇಲ್ಲ. ಹೌದಿಲ್ಲ? ಇದು ಏನ ಆತ್ಮನಿಗೆ ಸಂಬಂಧಪಟ್ಟತೇನೆ? ಇಲ್ಲ. ಅಂತಃಕರಣದೊಳಗೆ ವರ್ತಿಸೋದು ಗುಣಗಳ ಮೂಲಕವಾಗಿ ಆ ಅಂತಃಕರಣದಲ್ಲಿ ಪ್ರತಿಫಲಿಸಿ ಚಿದಾಭಾಸ ಅದ್ರಲ್ಲಿ ತಾದಾತ್ಮ್ಯತೆ ಹೊಂದಿ ಅದ ಆ ರೀತಿಯಾಗಿ ವರ್ತನ. ಪ್ರತ್ಯೇಕ ಆತ್ಮನಿಗೆ ಯಾವುದು ಈ ಸಂಬಂಧನೇ ಇಲ್ಲ. ಕೇವಲ ಚಿದಾಭಾಸ ಸಹಿತವಾದ ಆತ್ಮ ಇದು ಅಂತಃಕರಣದಲ್ಲಿ. ಇನ್ನೊಬ್ಬ ಸತ್ವಗುಣ ಪ್ರಧಾನಗೊಳ್ಳಂತ ಅಂತಃಕರಣ ಐತೆ ಅಲ್ಲಿ ಏನದ ಸತ್ವಗುಣ ಇತ್ತಂದ್ರ ಅದು ವಿವೇಕ, ವಿತರಣ, ಕ್ಷಮೆ, ದಮೆ, ಧರ್ಮ, ಸತ್ಯ, ವರವಿದ್ಯ, ನಿರಭಿಮಾನತೆ ಮೊದಲಾದ ದೈವಿ ಗುಣಗಳು ಇರ್ತಾವ. ಅಮಾನಿತ್ವ, ಅದಂಬಿತ್ವ, ಅಹಿಂಸ, ಶಾಂತಿ, ಆರ್ಜವ ಎಲ್ಲ ಇರ್ತಾವ. ಅವು ಅಂತಃಕರಣದಲ್ಲಿರುವಂತ ಗುಣಗಳು ಇವು ಸದ್ಗುಣಗಳು. ಅದರಲ್ಲಿ ಪ್ರತಿಫಲಿಸಿದ ಚಿದಾಭಾಸ ಆ ತಾದಾತ್ಮ್ಯತೆ ಬಂದಿ ಅವನು ಸಾತ್ವಿಕನಾಗಿ ಜೀವನ ಮಾಡ್ತಿರ್ತಾನಲ್ಲ, ಆ ಮನುಷ್ಯ ಬಾರಿ ಬಿಡ್ರಿ ಏನ್ ದೈವಿ ಪುರುಷರಿ ಅಂತ ಎಲ್ಲ ಸದ್ಗುಣಗಳದಾವ್ರಿ ಅಂತ ಆತ್ಮನಿಗೆ ಐತೇನ? ಏನಿಲ್ಲ. ಆತ್ಮ ಒಂದೇ ಅದ. ಮೋಹಿಯಲ್ಲಿಯೂ ಅದೇ ಆತ್ಮ ಅದ, ರಾಜಸ ಗುಣದಲ್ಲಿಯೂ ಅದೇ ಆತ್ಮ ಅದ, ಸಾತ್ವಿಕ ಗುಣ ಇದ್ದಂತ ಅಂತಃಕರಣದಲ್ಲಿ ಅದೇ ಆತ್ಮ. ಇವು ಈ ಅಂತಃಕರಣದ ಧರ್ಮಗಳು ಚಿದಾಭಾಸನಲ್ಲಿ ತಾದಾತ್ಮ್ಯತೆಯಿಂದ ಈ ರೀತಿಯಾಗಿ ವರ್ತನ ನಡೆದ ನೋಡಾರ ದೃಷ್ಟಿಗೆ ಹಂಗ ಅನಿಸ್ತದ. ಅಂತ ಉಪಾಧಿಗಳ ಹಲವು ನಾವು ಸ್ವೀಕಾರ ಮಾಡಿ ಒಬ್ಬೊಬ್ಬರು ಒಂದೊಂದು ಉಪಾಧಿಗೆ ಏನೇನು ವ್ಯವಹಾರ ಭಿನ್ನ ಭಿನ್ನವಾಗಿ ಪ್ರತೀತಿ ಆಗ್ತದೆ. ಆದ್ರ ಆತ್ಮ ನಿರ್ಗುಣ ಸ್ವರೂಪ, ನಿರ್ಗುಣನಾಗಿರೋದ್ರಿಂದ ಅಸಂಗನಾಗಿರೋದ್ರ ಅವನ್ ಸಂಬಂಧ ಇಲ್ಲ. ನೋಡ್ರಿ, ನಾವ್ ಒಂದೇ ಆತ್ಮ ಒಪ್ಪಿ ಹಲವು ಉಪಾಧಿಗಳನ್ನು ಒಪ್ಪಿ ಭೋಗ ಸಾಂಕರ್ಯ ದೋಷ ಬರ್ಲಂಗ್ ವ್ಯವಸ್ಥೆ ಮಾಡೇವಿ. ನೀ ಏನ್ ಮಾಡಿದಿ? ಹಲವು ಆತ್ಮ ಅಂತ ತಗೊಳ್ತಿ, ಒಂದ್ ಆತ್ಮದೊಳಗೆ ಕೋಟ್ಯಾನ್ ಕೋಟಿ ಒಂದು ಶರೀರದಾಗ ಕೋಟ್ಯಾನ್ ಕೋಟಿ ಆತ್ಮವನ್ನು ಇಟ್ಕೊಂಡು ಯಾರಿಗೆ ಭೋಗ ಹೇಳ್ತೀನಿ ಅಂತ ಕೇಳಿದ್ರ ಸುಮ್ಮನೆ ಓದ್ಬಿಟ್ಟಿ ಅಂತಾರ ವೇದಾಂತಿಗಳು ಅಂತ. ಈಗ ಇಷ್ಟ ಹೇಳಿದಕ್ಕ ಮತ್ತೊಂದ್ ಪ್ರಶ್ನೆ ಏನ್ ಮಾಡ್ತಾನ ನೋಡ್ರಿ, ಶಿಷ್ಯ ಪ್ರಶ್ನೆ ಮಾಡ್ತಾನ. ಏನಂತ? ನೀವು ಕೊಟ್ಟು ಸೂರ್ಯನ ದೃಷ್ಟಾಂತ ಸರಿ ಇಲ್ಲ. ಯಾಕ? ಸೂರ್ಯ ಪರಿಚ್ಛಿನ್ನದ, ಸೂರ್ಯ ಪರಿಚ್ಛಿನ್ನದಾನ, ಅದಕ್ಕ ಪ್ರತಿಬಿಂಬಗಳಾದ್ರೂ ಕೂಡ ಅವು ಕೂಡ ಪರಿಚ್ಛಿನ್ನ ಅದಾವ, ಪೂರ್ಣ ಇಲ್ಲ. ಮತ್ತೆ ಬಿಂಬವೇ ಪರಿಚ್ಛಿನ್ನತ, ಪ್ರತಿಬಿಂಬ ಹೆಂಗ್ ಪೂರ್ಣ ಆಕತಿ? ಸೂರ್ಯ ಪರಿಚ್ಛಿನ್ನದ. ಮ್ಯಾಲ ನೋಡಿದ್ರೆ ಆಕಾಶದಾಗ ಸೂರ್ಯ ಏಟ್ ಕಾಣ್ತಾನ? ಒಂದು ತಾಲಿ ಪಟ್ಟಿ ಅಟ್ ಕಾಣ್ತಾನ. ಬಾಳ ದೊಡ್ಡ ಒಂದ್ ದಾಸಿ ಹಂಗ್ ಕಾಣ್ತಾನ.
ಹೌದಿಲ್ಲ ಶ್ರೇಷ್ಠ ಕಾಂತ. ಆದ್ರ ಸೂರ್ಯ ಭೂಮಿಯ 109 ಪಟ್ಟು ಹೆಚ್ಚಿಗೆ ಅದ. ವಿಜ್ಞಾನದ ಮೂಲ ರೀತಿಯಿಂದ ವಿಚಾರ ಮಾಡಿ ಗುರುಗ್ರಹ ಭೂಮಿಗಿಂತ 11 ಪಟ್ಟು ಹೆಚ್ಚಿಗೆ ಅದ. ಆಗ ದೂರ ಅದಾನ, ಪುರಾಣದ ರೀತಿಯಿಂದ ದೂರ ಅದಾನ. ಅದಕ್ಕೆ ಅವ್ನ ಪರಿಚಯ ಸಣ್ಣದೊಂದು ತಾಲಿಪಟ್ಟಿ ಅಥವಾ ಒಂದು ವಾಸಿ ಅಟು ಕಾಣಕತ್ತಾನ ಸೂರ್ಯ. ಅದಕ್ಕೆ ಅವ್ನ ಪರಿಚಯ ಅದ, ಸೂರ್ಯ ಪರಿಚಯ ಅದ. ಮತ್ತ ದೂರ ಅದಾನ ಪರಿಚ್ಛಿನ್ನ ಅದಾನ. ಅವು ಬಾವ್ಯಾಗ ಬಿದ್ದಂತ ಅವನ ಪ್ರತಿಬಿಂಬಗಳು ಕೂಡ ಪರಿಚ್ಛಿನ್ನ. ಆದರೆ ಆತ್ಮ ಹೆಂಗ ಅದಾನಂತ್ರಿ ನೀವು? ಆತ್ಮ ಪೂರ್ಣ ಅದಾನ. ಅವೆಲ್ಲ ವಿರಳ ಅದಾವ, ದೃಷ್ಟಾಂತಗಳು ವಿರಳ ಅಂದ್ರೇನು ಪರಿಚ್ಛಿನ್ನ. ಆದರೆ ಸಿದ್ಧಾಂತದಲ್ಲಿ ಅಂದ್ರೆ ದ್ರಾಷ್ಟಾಂತದಲ್ಲಿ ಆತ್ಮ ವಿರಳನಾಗ್ಯಾನ. ಅವಿರಳ ಅಂದ್ರೇನು? ಪೂರ್ಣನಾಗ್ಯಾನ, ಪೂರ್ಣದಾನ. ಅವಂದು ನೀವ್ ದೃಷ್ಟಾಂತ ಕೊಟ್ರಿ ಸೂರ್ಯಂದು, ಆದ್ರ ಸೂರ್ಯ ಪರಿಚ್ಛಿನ್ನದನ, ಆತ್ಮ ಪೂರ್ಣದ. ದೃಷ್ಟಾಂತಕ್ಕೂ ದಾಷ್ಟಾಂತಕ್ಕೂ ಹೋಲುವುದಿಲ್ಲ. ಆದರೆ ಆತ್ಮ ಪೂರ್ಣ ಆಗ್ಯಾನ, ಎಲ್ಲ ದೇಹಗಳಲ್ಲಿ ಪೂರ್ಣ ಅದಾನಂತ ನೀವೇ ಹೇಳ್ತೀರಿ. ಪೂರ್ಣ ಎಲ್ಲಾ ದೇಹಗಳಲ್ಲಿ, ಎಲ್ಲಾ ಬ್ರಹ್ಮಾಂಡಗಳಲ್ಲಿ ಪೂರ್ಣ ಅದಾನಂತ ನೀವೇ ಹೇಳ್ತೀರಿ. ಆದ್ರಿಂದ ನೀವು ಸೂರ್ಯನ ದೃಷ್ಟಾಂತ ಕೊಟ್ಟದ್ದು ಸರಿ ಅನ್ಸುವುದಿಲ್ಲ, ಅದು ಸಿದ್ಧಾಂತಕ್ಕೆ ಅನ್ವಯ ಆಗೋದಿಲ್ಲ, ಹೊಂದಾಣಿಕೆ ಆಗುದಿಲ್ಲ ಅಂತ ಶಂಕಾ ಮಾಡಿದ್ರೆ, ನೋಡಪ್ಪ ಸೂರ್ಯ ನಿನಗ ಪರಿಚ್ಛಿನ್ನವಾಗಿ ಕಾಣಬಹುದು, ಆದ್ರೆ ಸೂರ್ಯನ ಪ್ರಕಾಶ ಭೂಮಿ ಮೇಲೆ ಬಿದ್ದೈತಲ್ಲ ಅದು ಏನ್ ಪರಿಚಯ ಇಲ್ಲಲ್ಲ. ಸೂರ್ಯನ ಪ್ರಕಾಶ ಭೂಮಿ ಮೇಲೆ ಬಿದ್ದತಿ, ಬಿಸಿಲು ಬಿದ್ದತ್ತಲ್ಲ. ಈಗ ನೀ ಸೂರ್ಯನ ಪರಿಚಯ ಅಂದಿ ಹಂಗ ಅನ್ವಲ್ಯ ಹಾಕ್ನಿ, ಆದ್ರೆ ಸೂರ್ಯನ ಪ್ರಕಾಶ ಭೂಮಿ ಮೇಲೆ ಬಿದ್ದತಿ, ಅದು ಪರಿಚಯ ಐತೋ ಪೂರ್ಣ ಐತೋ? ನಮ್ ನೋಡಾರ್ ದೃಷ್ಟಿ ಎಲ್ಲಾ ಕಡೆಗರ ಐತಿಲ್ಲ. ಹಂಗಾರ ಅದ್ರದ ಒಂದಿಟ್ಟು ನಿನಗ ಹೋಲಿಕೆ ಕೊಡ್ತೀವಿ ತಡಿ ಅಂತ. ಏನ್ರಿ? ಬಿಸಿಲು, ಸೂರ್ಯನ ಬಿಸಿಲು ದೂರನು ಇಲ್ಲ, ಅವ್ ದೂರ ಯಾವನ ಪರಿಚ್ಛಿನ್ನ ಅದನ ಅಂತ ಅಂದಿದ್ದ. ಈ ಸೂರ್ಯನ ಬಿಸಿಲು ಪರಿಚ್ಛಿನ್ನನೂ ಇಲ್ಲ, ನಮ್ಗ್ ನೋಡಾರ್ ದೃಷ್ಟಿಗೆ ವ್ಯಾಪಕ, ಮತ್ ದೂರನು ಇಲ್ಲ. ನೀನ ಬಿಸಿಲಾಗ ನಿಂತಿ ಏನ್ರಿ? ಅದಕ್ಕ ಎಲ್ಲಿ ಸಂದು ಬಿಟ್ಟಿಲ್ಲ ಅದು ಸೂರ್ಯನ ಬೆಳಕ, ಎಲ್ಲಾ ಕಡೆಗೆ ವ್ಯಾಪಿಸ. ಅದಕ್ಕ ಅದ್ರಂತೆ ಈ ಸೂರ್ಯನ ಬಿಸಿಲಿನ ಒಂದು ದೃಷ್ಟಾಂತವನ್ನು ಕೊಟ್ಟು ಅವನಿಗೆ ಏನ್ ಹೇಳ್ತಾರ ಅಂತಂದ್ರ, ಆತ್ಮ ಒಂದೇ, ಪೂರ್ಣವಾಗಿ ಒಂದೇ ಇದ್ರು ಕೂಡ ಅವ್ರವ್ರ ಅಂತಃಕರಣದ ಗುಣಗಳ ಅಥವಾ ಅವ್ರ ಕರ್ಮಕ್ಕನುಸಾರವಾಗಿ ಅವ್ರವ್ರಿಗೆ ವ್ಯವಹಾರ ಭಿನ್ನ ಇರ್ತದ, ಸುಖ ದುಃಖಾದಿಗಳು ಭಿನ್ನ ಇರ್ತಾವ ಅಂತ ಹೇಳ್ತಾರ. ಬಿಸಿಲಲ್ಲಿ ಫಲರನ್ನ ವಿಸರ್ರವಿಕ್ಕಿದೊಡೆ, ಆ ಬಿಸಿಲು ಬಹುವರ್ಣವೆನಿಪಂತೆ, ಉಪಾಧಿ ಎಸೆವುದು ಅರಿವು ಒಂದೇ ಫಲವಾಗಿ. ಅರಿವು ಒಂದೇ, ಅರಿವು ಫಲವಾಗಿ ಎಸೆಯುವುದು ಒಂದೇ, ಅರಿವು ಫಲವಾಗಿ ಎಸೆಯುವುದು ಎದರಿಂದ? ಉಪಾಧಿಯಿಂದ ಒಂದೇ ಅರಿವು ಫಲವಾಗಿ ಎಸೆಯುವುದು ಹಲವು ರೂಪವಾಗಿ ಪ್ರತೀತಿ ಆಗ್ತದ. ಬಿಸಿಲಲ್ಲಿ ಫಲರನ್ನ ವಿಕ್ಕಿದೊಡೆ, ಬಿಸಿಲದ ಮಧ್ಯಾಹ್ನ ಬಿಸಿಲದ, ಯಾವ ಮೋಡ ಇಲ್ಲ, ಆ ಬಿಸಿಲಾಗ ಹಲವು ಹಲವು ಬಣ್ಣದ ರತ್ನಗಳನ್ನು ಇಟ್ಟೆ. ಅಲ್ಲಿ ರತ್ನದ ಮಣಿ ಅವು ಅದ್ರ ಮ್ಯಾಲ ಸೂರ್ಯನ ಪ್ರಕಾಶ ಬಿದ್ರೊಳ ಆ ಪ್ರಕಾಶವನ್ನ ಪ್ರತಿಬಿಂಬಿಸ್ತಾವ. ಕೆಲವೊಂದು ರತ್ನ ಬಣ್ಣದ ರತ್ನ ಇರ್ತದ, ಕೆಂಪು ಬಣ್ಣದ ಇರ್ತದ, ನೀಲಿ ಬಣ್ಣದ ಇರ್ತದ, ಹಸಿರು ಬಣ್ಣದ ಇರ್ತದ, ಹಳದಿ ಬಣ್ಣದ ಇರ್ತದ, ಹೌದಿಲ್ಲ? ಹಿಂಗ ಅನೇಕ ರೀತಿ ಬಣ್ಣದ ದೊಡ್ಡ ರತ್ನದ ಹರಡಿಟ್ಟು ಅದ್ರ ಮ್ಯಾಲೆ ಬೀಸಲು ಬಿತ್ತು ಅಂದ್ರ ಆ ರತ್ನದ ಮಣಿ ಸುತ್ತಲೂ ಆಯಾ ಬಣ್ಣದ ಬೆಳಕು ಪ್ರತಿಬಿಂಬಿಸ. ಅಂದ್ರೆ ಆ ರತ್ನದ ಮಣಿ ಸುತ್ತಲೂ ಏನಾಗಿರ್ತದ? ಆಯಾ ಬಣ್ಣದ ಬೆಳಕ ಇದಿರ್ತದ. ಮತ್ತೊಂದು ರತ್ನದ ಮ್ಯಾಲ ಅದೇ ಬಿಸಿಲದ. ಸೂರ್ಯ ಅಂತ ಒಂದೇ ತೆರನಾದ ಬಿಸಿಲದು, ಬಿಂಬ ರೂಪವಾಗಿ ಆ ಬಣ್ಣದ ಕಿರಣಗಳು ಏನದಲ್ಲ ಒಂದೇ ಬಣ್ಣದ. ಅದರಲ್ಲಿ ಬಣ್ಣ ಇಲ್ಲ. ಒಂದ್ ಕೆಂಪ ಬಣ್ಣದ ರತ್ನದ ಮ್ಯಾಲ ಬಿದ್ರ ಸುತ್ತಲೂ ಬೆಳಕ್ ಹೆಂಗಿರ್ತತಿ? ನೀಲಿ ಬಣ್ಣದ ರತ್ನದ ಮ್ಯಾಲ ಬಿದ್ರ ಬೆಳಕ್ ಹೆಂಗಿರ್ತತಿ? ಪ್ರತಿಬಿಂಬ ಬೆಳಕು ನೀಲಿ. ಹಳದಿ ಮ್ಯಾಲ ಬಿದ್ರ ಹಳದಿ ಇರ್ತದೆ, ಹೌದಲ್ಲ? ಹಸಿರು ಬಣ್ಣದ ರತ್ನದ ಮ್ಯಾಲ ಬಿದ್ರ ಹಸಿರು ಬಣ್ಣದ. ಈಗ ನೀ ಪ್ರಶ್ನೆ ಮಾಡಿದ್ವಿ, ನಾವು ದೂರದಾನ ಪರಿಚ್ಛಿನ್ನದಾನ. ಈಗ
ಪರಿಚಿನ್ನ ಐತನ ನೋಡೋ ದೃಷ್ಟಿಗೆ ಎಲ್ಲ ಕಡೆ ವ್ಯಾಪಾರ ಐತೆ. ಮತ್ತ ದೂರ ಐತನ ಬಿಸಿಲು ಇಲ್ಲ. ಹಂಗ ಆತ್ಮ ಪರಿಚಿನ್ನನೂ ಇಲ್ಲ, ಪೂರ್ಣ ಅದನ್ನ, ಅಪರೋಕ್ಷ ಆಗ್ಯಾನಲ್ಲ ಅಪರೋಕ್ಷದ. ಅದರಂತೆ ಸೂರ್ಯ ಈಗ ಬಿಸಿಲಿನ ದೃಷ್ಟಾಂತ ಕೊಟ್ಟು ಹೆಂಗ ಬಿಸಿಲು ಪ್ರತ್ಯಕ್ಷವಾಗಿದೆಯೋ, ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷವಾಗಿದೆಯೋ. ನಮ್ಗೆ ಇಲ್ಲಪ್ಪ ಬಿಸಿಲಾಗ ನಿಂತೇನೋ ಅಂದ್ರೆ ಪ್ರತ್ಯಕ್ಷ ಅದ, ವ್ಯಾಪಕ ಅದ. ಹಂಗ ಆತ್ಮ ನಮ್ಮಲ್ಲಿನೂ ಅಪರೋಕ್ಷವಾಗಿದಾನ ಅಂದ್ರೆ ಪ್ರತ್ಯಕ್ಷ ಅಂದ್ರೆ ಅಪರೋಕ್ಷವಾಗಿದಾನ, ವ್ಯಾಪಕ. ಅಂತ ಆತ್ಮಲ್ಲಿ ಹಲವು ಅಂತಃಕರಣಗಳ ಉಪಾಧಿ ಮೂಲಕವಾಗಿ ಹಲವು ವ್ಯವಹಾರಗಳು ಭಿನ್ನ ಭಿನ್ನವಾಗಿ ಇರ್ತಾವ. ನೋಡ್ರಿ, ಹಳದಿ ಬಣ್ಣದ್ದು ರತ್ನ ಇತ್ತಂದ್ರ ಸುತ್ತು ಹಳದಿ ಬಣ್ಣದ ಪ್ರತಿಬಿಂಬ ಇರ್ತದಲ್ಲ, ಬೆಳಕಿರುತ್ತೆ. ರತ್ನದ ಬೆಳಕು ಎಂತ ಇರ್ತದ, ಸುತ್ತಲೂ ಹಳದಿ ಬಣ್ಣ. ಕೆಂಪು ಬಣ್ಣದ್ದು ಕೆಂಪು ಇರ್ತದೆ. ಹಂಗ ಆತ್ಮ ಒಬ್ಬನೇ ಇದ್ರು, ಬಿಂಬ ರೂಪವಾಗಿ ಪ್ರತ್ಯೇಕ ಆತ್ಮ ರೂಪದಿಂದ ಒಬ್ಬನೇ ಇದ್ರು. ಅಂದ್ರೆ ಎಲ್ಲಾ ಶರೀರಗಳಲ್ಲಿ ಇರುವಿ ಮೊದಲು ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಪರ್ಯಂತ ಇರುವಂತ ಒಳಗ ಅರಿವು ಸಾಕ್ಷಿ ರೂಪ ಅರಿವು ಒಂದೈತೆ. ಎಲ್ಲಾ ರೀತಿಯಿಂದ ಆತ್ಮನಲ್ಲಿ ಯಾವ ಭೇದ ಇಲ್ಲ. ಆದ್ರೆ ಏನಾಗ್ಬಿಟ್ಟದ ಅಂದ್ರೆ ಉಪಾಧಿ ಮೂಲಕವಾಗಿ ಅನೇಕ ಏನು ದೃಷ್ಟಾಂತದಂತೆ ಪ್ರಕಾಶವಾದಂತ ಚಿದ್ರೂಪಾತ್ಮ ಅದಾನಿಲ್ಲ. ಹೆಂಗ ಬೆಳಕಿನ ರೂಪವಾಗಿ ಸೂರ್ಯನ ಬಿಸಿಲ ಅದೇ ಬಣ್ಣವಾಗಿ ಉಪಾಧಿ ಮೂಲಕವಾಗಿ ಹೆಂಗ ತೋರ್ತೋ, ಹಂಗ ಚಿದ್ರೂಪನಾದ ಆತ್ಮ ಒಬ್ಬನೇ ಇದ್ರು ಕೂಡ ಆಯಾ ಬುದ್ಧಿ ಅಥವಾ ಅಂತಃಕರಣಗಳ ಗುಣಗಳ ಮೂಲಕವಾಗಿ ಅವರವರ ಕರ್ಮದ ಸಂಸ್ಕಾರದ ಮೂಲಕವಾಗಿ ಅವರು ವರ್ತನ ಒಬ್ಬವ ಪಾಪಿ ಅದ, ಒಬ್ಬವ ಪುಣ್ಯವಂತ ಅದ, ಒಬ್ಬವ ಏನದವ ಸಂಸಾರದಲ್ಲಿ ಮೋಹಿ ಅದ, ಒಬ್ಬವ ಏನೋ ವೈರಾಗಿ ಪುರುಷ ಅದ, ಶಮದಮಾದಿಗಳು ಬಂದ ವೈರಾಗಿ ಪುರುಷ. ಒಬ್ಬವ ಬದ್ಧನಾಗ್ಯಾನ, ಒಬ್ಬವ ಮುಕ್ತನಾಗ್ಯಾನ, ಒಬ್ಬವ ಅಜ್ಞಾನಿ ಅದಾನ, ಇನ್ನೊಬ್ಬವ ಜ್ಞಾನಿ ಅದ. ಎದಕ್ಕಿದು ಆತ್ಮನಿಗೈತೇನು? ಇಲ್ಲ, ಆತ್ಮನಿಗಿಲ್ಲ. ಅಂತಃಕರಣ ಸಹಿತವಾದ ಚಿರಾವಾಸನಲ್ಲಿ ವ್ಯವಹಾರ. ಚಿದಾವಾಸನಲ್ಲಿ ಸಹಜವಾಗಿಲ್ಲ. ವಿಚಾರ ಮಾಡಿ ನೋಡಿದ್ರು ತಾದಾತ್ಮ್ಯತೆಯ ಮೂಲಕವಾಗಿ ಅಂತಃಕರಣದ ತಾದಾತ್ಮ್ಯತೆ ಇರ್ತದಂದ್ಮೇಲೆ ಅಲ್ಲಿ ಸಹಜ ತಾದಾತ್ಮ್ಯ ಸಂಬಂಧ ಇರ್ತದೆ ಚಿದಾಭಾಸನಿಗೂ ಮತ್ತು ಅಂತಃಕರಣ. ಅಲ್ಲಿ ವ್ಯವಹಾರ ನಡೆದಿರ್ತದೆ. ಅಲ್ಲಿ ಚಿದಾಭಾಸ ಸಹಿತವಾಗಿ ಅಂತಃಕರಣದಲ್ಲಿ ಭಿನ್ನ 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 ವ್ಯವಹಾರ ನಡೆದವು. ಮತ್ತು ಚಿದಾಭಾಸ ಸಹಿತ ಅಂತಃಕರಣ ಪ್ರತಿಯೊಂದು ಶರೀರಕ್ಕೂ ಭಿನ್ನ ಭಿನ್ನ ಅದಾವ. ಅವ್ರಿಗೆ ಬಂದ ಮೋಕ್ಷ ಹೇಳಾಕನು ಬರ್ತವೆ. ಯಾರ ಮನ್ಯಾಗ ಬೆಳಕ್ ಹಚ್ಚಾರ ಅವ್ರ ಮನ್ಯಾಗ ದೀಪ ಹಚ್ಚಾರ, ಅವ್ರ ಮನ್ಯಾಗ ಬೆಳಕ್ ಆಗ್ತದ. ಯಾರ ಮನ್ಯಾಗ ದೀಪ ಹಚ್ಚಿಲ್ಲ ಅವ್ರ ಮನ್ಯಾಗ ಕತ್ಲೆ ಇರ್ತದ. ಯಾರ ಅಂತಃಕರಣದೊಳಗ ಜ್ಞಾನದ ಬೆಳಕ್ ಹಚ್ಚಾರ ಅವ್ರ ಅಜ್ಞಾನ ನಾಶ ಆಗಿ. ಯಾರ ಅಂತಃಕರಣದೊಳಗೆ ಇನ್ನೂ ಜ್ಞಾನದ ಬೆಳಕ್ ಹಚ್ಚಿಲ್ಲ ಅವ್ರ ಅಜ್ಞಾನಿ ಇನ್ನು ಬಂಧದೊಳಗದ. ಅದಕ್ಕ ಅವ್ರ ಕರ್ಮಕ್ಕನುಸಾರವಾಗಿ ಸುಖ ಬರ್ಲಿ ದುಃಖ ಬರ್ಲಿ ಬಂಧ ಮೋಕ್ಷ ಏನೇನ್ ವ್ಯವಹಾರಗಳು ಅದಾವ ಅವ್ರ ಉಪಾಧಿ ಮೂಲಕವಾಗೆಲ್ಲ ನಡೆದವ. ಆತ್ಮ ಮಾತ್ರ ಅವನು ಅಸಂಗನಾಗಿ ಅವನು ಬಿಂಬ ರೂಪನಾಗಿ ಒಬ್ಬನೇ ಅದಾನ ಅಂತ. ಹಲವು ಉಪಾಧಿಗಳಿಂದ ಹಲವು ವ್ಯವಹಾರಗಳು. ಒಬ್ಬ ಸುಖಿ ಆದ್ರೂ ಮತ್ತೊಬ್ಬ ಸುಖಿ ಆಗ್ಬೇಕಂತ ನೇಮಿಲ್ಲ. ಯಾಕ ಅದು ಉಪಾಧಿ ಧರ್ಮ. ಉಪಾಧಿಗಳು ಭಿನ್ನ ಅದಾವ. ಒಬ್ಬ ಮುಕ್ತನಾದ್ರೂ ಒಬ್ಬ ಎಲ್ಲರೂ ಮುಕ್ತ ಆಗ್ಬೇಕಂತ ಏನಿಲ್ಲ. ಯಾಕ ಯಾರ ಅಂತಃಕರಣ ಜ್ಞಾನ ಆಗೈತೆ ಅವ್ ಮುಕ್ತ. ಯಾರ ಅಂತಃಕರಣದಲ್ಲಿ ಜ್ಞಾನ ಆಗಿಲ್ಲ ಅವ್ ಮುಕ್ತ ಅಲ್ಲ. ಆ ಮುಕ್ತತೆಯನ್ನು ಹೇಳೋದು ಅಂತಃಕರಣಕ್ಕೆ ವಿನಃ ಆತ್ಮನಿಗಲ್ಲ. ಅದಕ್ಕೆ ಈ ರೀತಿಯಾಗಿ ದೃಷ್ಟಾಂತ ಕೊಟ್ಟು ಹೇಳಿ ಬಹಳ ಚಂದ ತಿಳಿಸ್ತಾರ ನೋಡ್ರಿ. ಬಹಳ ಚಂದ ಸರಳವಾಗಿ ಶಿವಪುತ್ರಪ್ಪಾಚಾರ ಎಷ್ಟು ಪ್ರಶ್ನೆ ಎತ್ತಿ ಬರ್ದಾರ, ಎಷ್ಟು ಸಿದ್ಧಾರ್ಥನವ್ರ ಅವ್ರಿಗೆ ಉಪದೇಶ ಮಾಡಿ ಅವ್ರ ಕೃಪಾ. ಅದಕ್ಕ ಈಗ ಮತ್ ಮುಂದೆ ಪ್ರಶ್ನೆ ಮಾಡ್ತಾನ. ತಾವು ಉದಾಹರಿಸಿದ ಬಿಸಿಲು ರೂಪ ಗುಣ ಉಳ್ಳದ್ದಿರುತ್ತದೆ. ಗುಣಕ್ ರೂಪಕ್ ತಗೊಂಬಂದ್ ಹಚ್ಚಿದೀಗ ಏನ್ರಿ? ಯಾಕಂದ್ರ ಅಗ್ನಿಯಿಂದ ರೂಪ ಚಲೋ ಆಗ್ತದೆ. ವಾಯುವಿಗೆ ರೂಪ ಇಲ್ಲ, ಆಕಾಶಕ್ಕನು ರೂಪ ಇಲ್ಲ. ಹೌದಿಲ್ಲ? ಅದು ಅಗ್ನಿಯಿಂದ ರೂಪ ಚಲೋ. ಅದಕ್ಕೆ ಅಗ್ನಿಯಿಂದ ರೂಪ ಚಲೋ ಆಗಿತ್ತು. ಜಲದಲ್ಲಿನೂ ರೂಪ ಇರ್ತದ, ಪೃಥ್ವಿಯಲ್ಲಿನೂ ರೂಪ ಇರ್ತದ. ಕಾರಣದ ಗುಣ ಕಾರ್ಯದಲ್ಲಿ ಬಂದಿರ್ತದೆ. ಅದಕ್ಕ ಈಗ ಅವಂತಾನ ಏನು ಬೆಳಕು ಆ ರೀತಿಯಾಗಿ ರತ್ನಗಳ ಮೂಲಕವಾಗಿ ಭಿನ್ನ ಭಿನ್ನವಾಗಿ ಕಲರ್ಲಿಂದ ಹೆಂಗ
ಪ್ರತೀತಿ ಆಯ್ತು ಅಂತ ದೃಷ್ಟಾಂತ ಕೊಟ್ಟು ಹೇಳಿದ್ರಿ. ಆದ್ರ ಪ್ರಕಾಶ್ ಸೂರ್ಯನ ಬೆಳಕು ರೂಪ ಉಳುತ್ತದೆ ಅಂದ್ರೆ ಸ್ವಲ್ಪ ಬಿಸಿಲು ಬೆಳ್ಳಗ ಬಿಳಿ ರೂಪ ಅಂತಾರ ಹೇಳ್ಬೇಕು. ಅದಕ್ಕ ಬಿಳಿ ರೂಪ ಉಳುತ್ತದೆ. ಅದು ಉಪಾಧಿ ರತ್ನಗಳ ಮೂಲಕ ಅನೇಕವಾಗಿ ತೋರ್ಬಹುದು. ಅದು ಸೂರ್ಯನ ಬಿಸಿಲು ಬಿಳಿ ರೂಪ ಐತಿ, ಅದು ರತ್ನಗಳ ಮ್ಯಾಲ ಬಿತ್ತು ಅಂದ್ರ ಅದೇ ಏನಂತ ರತ್ನದ ಬಣ್ಣ ರತ್ನದಲ್ಲಿ ಪ್ರತಿಫಲಿಸಿ ಅದೇ ರತ್ನದ ಬಣ್ಣ ಹೆಂಗದ ಹಂಗಾಗಿ ತೋರ್ಬೋದು. ಆತ್ಮನ ನಿರೂಪಣ ಆಗಿದ್ದಾನೆ. ಆತ್ಮನಿಗೆ ರೂಪ ಐತೆ ಇಲ್ಲ, ನಿರೂಪಣ ಆಗಿದ್ದಾನೆ. ಅಷ್ಟ ಅಲ್ಲವ ನಿರವಯವನಾಗಿದ್ದಾನೆ. ಅವಯವ ಇಲ್ಲ, ರೂಪಿಲ್ಲ. ಹೌದ, ಅವಯವ ಇಲ್ಲ, ರೂಪಿಲ್ಲ. ಮತ್ತ ಅವಂಗ ನಿರೂಪಣಾದ ಆತ್ಮ ಅನೇಕ ರೂಪವಾಗಿ ತೋರಲ್ಲ. ರೂಪಿಲ್ಲದಂತ ನಿರವಯವಾದ ಆತ್ಮ ಉಪಾಧಿ ಮೂಲಕವಾಗಿ ಅನೇಕವಾಗಿ ತೋರಿ ಬಂದಂತೆ ಅನಸ್ತದೆ. ಉಪಾಧಿ ಮೂಲಕವಾಗಿ ದೃಷ್ಟಾಂತ ಕೊಟ್ಟು ಹೇಳಿದ್ರ ಒಂದು ರತ್ನದ್ದು ಹಂಗ ಉಪಾಧಿ ಮೂಲಕವಾಗಿ ಅನೇಕ ಜೀವರು ಅದಾರ ಅಂತ ಅನಿಸ್ತದೆ. ಹಂಗೆ ಹೇಳಿದ್ರು ಅವೇನಂತಾನ, ರೂಪಿಲ್ಲದಂತ ನಿರವಯವಾದಂತ ಆತ್ಮ ಅವ ಉಪಾಧಿ ಮೂಲಕ ಆದ್ರೂ ಕೂಡ ಅನೇಕವಾಗಿ ಹೆಂಗ ಪ್ರತೀತಿ ಅಕ್ಕನ ಆಗಂಗಿಲ್ಲ. ಅನೇಕ ರೂಪವಾಗಿ ಉಪಾಧಿ ಮೂಲಕವಾದ್ರೂ ಅನೇಕವಾಗಿ ಪ್ರತೀತಿ ಆಗಂಗಿಲ್ಲ ಅಂದ್ಮೇಲೆ ಮತ್ತ ಆ ವ್ಯವಹಾರ ಭಿನ್ನ ಐತೆ ಅಂದ್ಮೇಲೆ ಅನೇಕ ಆತ್ಮ ಅಂತಾನು ಒಪ್ಪಿಬಿಡ್ರಿ. ಅನೇಕ ಭಿನ್ನ ಭಿನ್ನ ವ್ಯವಹಾರ ಐತೆ ಅಂದ್ಮೇಲೆ ಆ ಒಬ್ಬ ನಿರೂಪಣ ಆದ ಆತ್ಮ ಅನೇಕವಾಗಿ ತೋರಾಕ್ ಬರಂಗಿಲ್ಲ. ಅದಕ್ಕೆ ವ್ಯವಹಾರ ಭಿನ್ನವಾಗಿ ಪ್ರತೀತಿ ಆಗಕತ್ತದ. ಸ್ವರೂಪದ ಅನೇಕ ಆತ್ಮ ಒಪ್ಪಿ ಬಿಡ್ರಿ ಅಂತನವ. ಏನ್ ಆಕಾಶ ಅದಕ್ಕ ಹಿಂಗ ಪ್ರಶ್ನೆ ಮಾಡಿದ್ರ ಇನ್ನೊಂದ್ ದೃಷ್ಟಾಂತ ಕೊಡ್ತೇವೆ. ನೀನ ಸೂರ್ಯನ ಬಿಸಿಲಿಗೆ ರೂಪ ಐತೆ ಅಂತ ಹೇಳಿದೆ, ಆಕಾಶಕ್ಕೆ ಯಾವ ರೂಪ ಐತೆ ಹೇಳಿ ನೋಡೋಣ ಅಂತಾರ. ಆಕಾಶಕ್ಕೆ ರೂಪ ಐತೆ? ಆಕಾಶಕ್ಕೆ ರೂಪ ಇಲ್ಲ. ಅದಕ್ಕೆ ಆಕಾಶ ದೃಷ್ಟಾಂತ ಕೊಟ್ಟು ನಿನಗೆ ಹೇಳ್ತೀವಿ ಅಂತ. ಆಕಾಶ ನಿರೂಪ ಆಗೈತಿ. ಅದಕ್ಕೆ ಅದ್ರ ಗುಣ ಶಬ್ದವು ನಿರೂಪ ಆಗೈತಿ. ಶಬ್ದಕ್ ರೂಪ ಐತೇನ್ರಿ? ಶಬ್ದಕ್ ರೂಪ ಇಲ್ಲ. ಆ ಶಬ್ದ ಆ ಆಕಾಶದಲ್ಲಿ ಸಮವಾಯ ಸಂಬಂಧದಿಂದ ಅಲ್ಲ. ಅದಕ್ಕೂ ಆಕಾಶಕ್ಕೂ ರೂಪ ಇಲ್ಲ, ಶಬ್ದಕ್ಕೂ ರೂಪ ಇಲ್ಲ. ಹಿಂಗಿದ್ರು ಕೂಡ ಆಕಾಶ ಸಂಬಂಧವಾದ ಶಬ್ದ ಏನೈತಲ್ಲ ಅದು ನಿರೂಪದ ರೂಪ ಇಲ್ಲದ ನಿರವಯವಾದ. ಅದಕ್ಕ ಆ ಶಬ್ದದ್ದು ಆಕಾಶಕ್ಕೆ ಸಂಬಂಧಪಟ್ಟವಾದ ಶಬ್ದ ದೃಷ್ಟಾಂತ ಕೊಟ್ಟು ನಿನಗೆ ಹೇಳ್ತೀವಿ. ಧ್ವನಿಯ ಅಸಾಧಾರಣಂ ತನಗಾದ ನಭವು ಅಖಿಳ ಬೆನಿಪ ವಾದ್ಯದೊಳ್ ಅವಚ್ಛಿನ್ನವಾಗಿ ಬಹು ನಿನದವಾದಂತೆ. ಏನ್ರಿ ನಿನದವಾದಂತೆ ಅಂದ್ರನು ಅನೇಕ ತರ ಧ್ವನಿಗಳ ಧ್ವನಿ ಆಗ್ಬೇಕು, ಇಂಪಾಗಿ ಅನೇಕ ತರ ಧ್ವನಿಗಳ ರೂಪದಲ್ಲಿ ಕೇಳಿ ಬರ್ತದೆ ಅಂತ ಹೇಳ್ತಾರ. ನಿನದವಾದಂತೆ ಫಲವಾಗ್ತದೆ ಅಂತ. ಈಗ ಧ್ವನಿಯ ಅಸಾಧಾರಣ ತನಗಾದ ನಭವು ಅಂದ್ರ ಆಕಾಶ. ಅದರ ಅಸಾಧಾರಣ ಗುಣ ಯಾವುದು? ಶಬ್ದ. ಅಲ್ಲ, ಅದು ಆಕಾಶದ ಅಸಾಧಾರಣ ಗುಣ ಯಾವುದು? ಶಬ್ದ. ಅಸಾಧಾರಣ ಮತ್ತು ಸಾಧಾರಣ ಅಂತ ಎದಕ್ ಕರೀತಾರ? ಸಾಧಾರಣ ಅಸಾಧಾರಣ ಅಂತ ಎದಕ್ ಕರೀತಾರ? ಯಾವುದು ಎಲ್ಲದರಲ್ಲಿಯೂ ವರ್ತಿಸುತ್ತದೆಯೋ ಅದು ಸಾಧಾರಣ ಇರ್ತದೆ. ಯಾವುದು ಒಂದರಲ್ಲೇ ಮಾತ್ರ ಇರ್ತತಿ, ಬ್ಯಾರೆ ಕಡೆ ಅದ್ರ ವರ್ತನ ಇರಂಗಿಲ್ಲ, ಅಸಾಧಾರಣ. ಅದಕ್ಕೆ ಅಸಾಧಾರಣ ಧರ್ಮ. ಈಗ ನೋಡ್ರಿ, ಉಷ್ಣತ್ವ, ದಾಹಕತ್ವ ಮತ್ತು ಪ್ರಕಾಶತ್ವ ಅಗ್ನಿಯಲ್ಲಿ ಮಾತ್ರ ಇರ್ತಾವ, ಬ್ಯಾರೆ ಕಡೆ ಇರಂಗಿಲ್ಲ. ಅದಕ್ಕೆ ಅಗ್ನಿಯ ಅಸಾಧಾರಣ ಧರ್ಮಗಳು. ಶುಭ್ರತ್ವ, ಮಧುರತ್ವ, ದ್ರವತ್ವ ಹಾಲಿನಲ್ಲಿ ಮಾತ್ರ ಇರ್ತವೆ, ಬ್ಯಾರೆ ಕಡೆ ಇರಂಗಿಲ್ಲ. ಅದ್ರಾಗ ಮೂರನ್ಯಾಗ ಒಂದ್ ತೆಗೆದ್ರೆ ಮತ್ ಬ್ಯಾರೆ ಕಡೆ ಹೋಗ್ತದೆ. ಮೂರು ಇದ್ದಿದ್ದು ವಿಚಾರ ಮಾಡಿದ್ರೆ ಹಾಲಿನಾಗ ಇರ್ತದೆ, ಬ್ಯಾರೆ ಕಡೆ ಇಲ್ಲ. ಅಸಾಧಾರಣ ಧರ್ಮ. ಹಂಗ ಆಕಾಶದಲ್ಲಿ ಈ ಆಕಾಶ ಅದ ಶಬ್ದ ಅನ್ನುವಂಥದ್ದು ಆಕಾಶದ ಅಸಾಧಾರಣ ಗುಣವಾಗಿದೆ. ಅಸಾಧಾರಣ ಗುಣ ಅಂದ್ರೇನು? ಆಕಾಶ ಬಿಟ್ಟು ಬೇರೆ ಕಡೆ ಇರ್ತೈತೆ ಅದು. ಆಕಾಶ ಬಿಟ್ಟು ಈಗ ಹೌದ್ರಿ, ಮತ್ತು ವಾಯುವಿನಲ್ಲಿ, ಅಗ್ನಿಯಲ್ಲಿ,
ಅಗ್ನಿ ಕಾರ್ಯವಾದ ಕೆಲವು ಜಲದಲ್ಲಿ ಜುಳು 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 ಶಬ್ದ ಬರ್ತದಲ್ರಿ, ಭೂಮಿಯೊಳಗ ಕಠಿಣ ಶಬ್ದ ಬರ್ತದಲ್ಲ, ಅದು ಅಲ್ಲಿನೂ ಐತಲ್ಲ. ಮತ್ತ ಒಂದ ಕಡೆ ಹೆಂಗ ಇರ್ತದೆ ಅಂತೀರಿ? ವಾಯುವಿನಲ್ಲಿ ಸುಯಿ ಅಂತ ವಿಶ್ ಅಂತ ಕೊಂಡ್ಬರು ಅದಲ್ಲ. ಅಗ್ನಿಯಲ್ಲಿ ದಗದಗ ಉರಿಯುವಾಗ ಬುಗು 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 ಅಥವಾ ದಗದಗ ಅಂತ ಅವಾಜ್ ಮಾಡ್ತದೆ, ಹೌದಿಲ್ಲ? ಮತ್ತ ಆಕಾಶದಲ್ಲೇ ಐತೆ ಅಂತ ಯಾಕೆ ಹೇಳ್ತೀರಿ? ಒಂದ್ ಕೆಳಗ 4 ಭೂತಗಳಲ್ಲಿ ವರ್ತಿಸ್ತಲ್ಲ. ಹೌದ. ಆದ್ರ ಆಕಾಶದ ಅಸಾಧಾರಣ ಗುಣ ಶಬ್ದ ಒಂದೇ. ಆಕಾಶ 4 ಭೂತಗಳಲ್ಲಿ ಅದು ವ್ಯಾಪಿಸ್ಕೊಂಡ. ಅವು ಒಂದಕ್ಕೊಂದು ಕಾರ್ಯ ಕಾರಣ ಸಂಬಂಧದವು. ಆಕಾಶದ ಕಾರ್ಯ ಯಾವುದು? ವಾಯು. ವಾಯುವಿನ ಕಾರ್ಯ ಯಾವುದು? ಅಗ್ನಿ ಕಾರ್ಯ ಜಲ. ಜಲದ ಕಾರ್ಯ ಪೃಥ್ವಿ. ಕಾರಣದ ಗುಣ ಕಾರ್ಯದಲ್ಲಿ ಸಾಗಿ ಬಂದಿರ್ತಾವ. ಕಾರಣದ ಅದ ನೀವು ಪೃಥ್ವಿಯಲ್ಲಿ 5 ಗುಣಗಳು ಇರ್ತಾವ. ಜಲಕ್ಕೂ ಹೋದ್ರ 1 ಗುಣ ಕಡಿಮೆ ಆಗ್ತದ. ಯಾವ ಗುಣ ಕಡಿಮೆ ಆಗ್ತದ? ಜಲದಲ್ಲಿ 4 ಗುಣ ಇರ್ತಾವಲ್ಲ, ಯಾವ ಗುಣ ಕಡಿಮೆ ಆಗ್ತದ ಜಲದಲ್ಲಿ? ಗಂಧ ಗುಣನು. ಅವೆಲ್ಲ ಟ್ಯೂಬ್ಲೈಟ್ ಆಗಿಬಿಟ್ಟಾವ. ಏನು ಮಾಡೋದು? ಟ್ಯೂಬ್ಲೈಟ್ ಆಗಬಾರ್ದು, ಪಟಕ್ಕನ ಬರಬೇಕದ. ಅದಿಲ್ಲ, ಅಗ್ನಿಯಲ್ಲಿ 2 ಗುಣ ಕಡಿಮೆ ಆಗ್ತಾವ. ಹೌದಲ್ಲ? ಅಂದ್ರೆ ಏನೋ ಅಲ್ಲಿ ರಸ ಇಲ್ಲ. ರಸ ಇಲ್ಲ, ಗಂಧ ಇಲ್ಲ. ಎರಡು ಗುಣ ಕಡಿಮೆ ಆದ. ರೂಪ ಗುಣ ಐತಿ, ಮ್ಯಾಲ ವಾಯುವಿನ ಸ್ಪರ್ಶ ಗುಣ ಅದ, ಆಮೇಲೆ ಆಕಾಶದ ಶಬ್ದ ಗುಣನು ಅದ. ಇನ್ನು ವಾಯುಕ್ ಹೋದ್ವಿ ಅಂದ್ರ ಮತ್ತ ಅಲ್ಲಿ 2 ಗುಣ ಅದ ವಾಯುವಿನ. ಒಂದು ಆಕಾಶದ ಶಬ್ದ, ಒಂದು ತನ್ನ ಸ್ವಕೀಯ ಸ್ಪರ್ಶ. ಆಕಾಶಕ್ಕೆ ಹೋದ್ವಿ ಅಂದ್ರ ಒಂದೈತಿ, 4 ಗುಣ ಕೈ ಬಿಟ್ಟಿರ್ತಾವ. ಅದಕ್ಕೆ ಆಕಾಶದಲ್ಲಿ ಶಬ್ದ ಗುಣವು ಅಸಾಧಾರಣವಾಗಿದೆ. ಅಸಾಧಾರಣವಾದ ತನ್ನ ಅಸಾಧಾರಣ ಗುಣದಿಂದ ಕೂಡಿದಂತ ಆಕಾಶ. ಆ ಶಬ್ದದಲ್ಲಿ ಒಂದು ಧ್ವನ್ಯಾತ್ಮಕ, ಒಂದು ವರ್ಣಾತ್ಮಕ ಅಂತ 2 ತರದ ಶಬ್ದಗಳು. ಶಬ್ದದಲ್ಲಿ ಒಂದು ಧ್ವನ್ಯಾತ್ಮಕ, ಒಂದು ವರ್ಣಾತ್ಮಕ ಅಂದ್ರೆ ವರ್ಣಾತ್ಮಕ ಅಂದ್ರ ಈ ಶರೀರದಿಂದ ಬಂದದ್ದು, ಮೂಲಾಧಾರ ಚಕ್ರದಲ್ಲಿ ಉತ್ಪತ್ತಿಯಾಗಿ ನಾಭಿಗೆ ಬಂದು ಎದಿಗೆ ಬಂದು 8 ಭಾಗದಲ್ಲಿ ಅದು ಅಲ್ಲೆಲ್ಲೇ ಒಂದು ಪ್ರಾಣದ ಶಕ್ತಿ ಪಡ್ಕೊಂಡು 8 ಭಾಗದಲ್ಲಿ ವೈಖರಿ ವಾಣಿ ಏನ್ ಬಂದಿರ್ತದ. ಈ ವೈಖರಿ ವಾಣಿಗೆ ವರ್ಣಾತ್ಮಕ ಅಂತ. ಇವನ ಅಕ್ಷರಗಳು ಅವು ಉಚ್ಚಾರ ಮಾಡೋದಾಗಲಿ, ನಾವು ಮಾತಾಡೋದಾಗಲಿ, ಇದು ವರ್ಣಾತ್ಮಕ. ಧ್ವನ್ಯಾತ್ಮಕ ಅಂದ್ರೆ ಏನು? ಕೆಲವು ವಾದ್ಯಗಳನ್ನ ಬಾರಿಸಿದ್ರ ಹುಟ್ಟತಲ್ಲ, ಅದು ಧ್ವನ್ಯಾತ್ಮಕ. ಕೆಲವು ವಾದ್ಯಗಳು. ಈಗ ಆಕಾಶದ ಯಾವ ಅಸಾಧಾರಣ ಗುಣವಾದಂತ ಶಬ್ದ, ಅದು ಮೂಲವಾಗಿ ಒಂದೇ ತೆರನಾಗಿರುತ್ತದೆ. ಅದರಲ್ಲಿ ಯಾವ್ದು ಭೇದ ಇರೋದಲ್ಲ, ಅದು ಒಂದೇ ತೆರನಾಗಿರುತ್ತೆ. ಹಂಗ ಸೂರ್ಯನ ಬಿಸಿಲು ಆ ರತ್ನಗಳಿಗೆ ಬೀಳೋಕ್ಕಿಂತ ಪೂರ್ವದಲ್ಲಿ ಒಂದೇ ತೆರನಾಗಿದ್ದಲ್ಲ, ತಿಳಿ ರೂಪದಿಂದ ತಿಳ್ಕೊರಿ ನೀವು, ಒಂದೇ ತೆರನಾಗಿದಲ್ಲ. ಹಂಗ ಆಕಾಶದ ಗುಣ, ಅಸಾಧಾರಣ ಗುಣ ಶಬ್ದ ಒಂದೇ ತೆರನಾಗಿ ಸಾಮಾನ್ಯ ರೂಪವಾಗಿ ಒಂದೇ ತೆರನಾಗಿತ್ತು. ಆದ್ರ ಆ ಒಂದೇ ತೆರನಾಗಿ ಒಂದು ಸಾಮಾನ್ಯವಾಗಿರುವಂತ ಶಬ್ದ ಗುಣ ಆ ಧ್ವನ್ಯಾತ್ಮಕ ಅಂತ ನಾವು ಹೇಳುವಾಗ, ಈಗ ನಗಾರಿ ಬಾರಿಸ್ತೀವಿ, ಡೋಲಾಕ್ ಬಾರಿಸ್ತೀವಿ, ಡಗ್ಗ ಬಾರಿಸ್ತೀವಿ, ತಬಲಾ ಬಾರಿಸ್ತೀವಿ, ಹಾರ್ಮೋನಿಯಂ ಬಾರಿಸ್ತೀವಿ, ವೀಣಾ ಬಾರಿಸ್ತೀವಿ, ಕಹಳೆಯನ್ನು ಊದ್ತೀವಿ. ಎಲ್ಲದ್ರನಾಗೂ ಶಬ್ದ ಸಾಮಾನ್ಯ ರೂಪದಿಂದ ಇದ್ರೂ ಕೂಡ ಆಯಾ ಉಪಾಧಿ ಮೂಲಕವಾಗಿವಿ ಆಯಾ ಸೌಂಡ್ಗಳು ಹೊರಗು ಬೇರೆ ಬೇರೆ ಬರ್ತಾವಿಲ್ಲ ಏನ್ರಿ? ಕಹಳೆಯನ್ನು ಓದುವುದು ಅದ್ರ ಧ್ವನಿನ ಬೇರೆ ಇರ್ತಾವ. ತಬಲಾದ್ದು ಅಲ್ಲಿನೂ ಆಕಾಶ ಐತಿಲ್ಲ, ಎಲ್ಲದ್ರಲ್ಲಿ ಪಳ್ಳಾಗಿ ಆಕಾಶ ಎಲ್ಲ ಕಡೆಗೆ ಅದ. ಅದ್ರ ಶಬ್ದ ಗುಣ ಅನ್ನುವಂಥ ಸಾಮಾನ್ಯ ರೂಪ ಎಲ್ಲ ಕಡೆ ಅದ. ಆದ್ರ ಉಪಾಧಿ ಮೂಲಕವಾಗಿ ಧ್ವನಿಗಳು ಬೇರೆ ಬೇರೆ ಬರಕತ್ತ. ತಬಲಾದ ಧ್ವನಿ ಡೋಲಾಕದಲ್ಲಿ ಬರೋದಿಲ್ಲ, ಡೋಲಾಕ ಧ್ವನಿ ನಗಾರಿ ಒಳಗ್ ಬರೋದಿಲ್ಲ ಏನ್ರಿ? ಹಾರ್ಮೋನಿಯಮದ ಧ್ವನಿ ಏನೋ ಇದ್ರಾಗ ಇದು ಬರಸ್ತಾರಲ್ಲ, ವೀಣಾ, ಈ ವೀಣಾ
ಅದಕ್ಕ ಇವೆಲ್ಲದರಲ್ಲಿ ಕೂಡ ವೀಣಾ, ಮದ್ದಳೆ, ಮೃದಂಗ, ಏನ್ರಿ, ಕಾಳಿ, ಬೇರಿ, ಬೇರಿ ಅಂದ್ರ ನಗಾರಿ, ಏನ್ರಿ, ಎಲ್ಲದರಲ್ಲಿ ಕೂಡ ವೀಣಾ, ತಂತಿ ವಾದ್ಯ ಇರಬಹುದು, ಅಥವಾ ಇದು ಬಾರಿಸುವ ಇವು ಡಗ್ಗ ಮೊದಲಾದವುಗಳು ಆಗ್ಬೋದು, ಹಾರ್ಮೋನಿಯಂ ಇರ್ಬೋದು. ಶಬ್ದ ಗುಣ ಮಾತ್ರ ಶಬ್ದದ ಆಕಾಶದ ಯಾವ ಅಸಾಧಾರಣ ಗುಣವಾದ ಶಬ್ದ ಇಲ್ಲಲ್ಲ ಅಂದ್ರ ಈ ಉಪಾಧಿ ಮೂಲಕವಾಗಿ ಧ್ವನಿನ ಬರ್ತಿದ್ದಿಲ್ಲ. ಅದು ಸಾಮಾನ್ಯವಾಗಿ ಐತೆ ಅಂದ್ಮೇಲೆ ಉಪಾಧಿ ಮೂಲಕವಾಗಿ ಭಿನ್ನ ಭಿನ್ನವಾಗಿ ಧ್ವನಿ ಬರಕತ್ತಾವ. ಹೌದಲ್ಲ? ಹಂಗ ಒಂದ ಸಮಾನವಾಗಿ ನಿರೂಪವಾದ ಆಕಾಶ ಅದ್ರ ಅದರ ಶಬ್ದ ಕೂಡ, ಆಕಾಶದ ಶಬ್ದ ಕೂಡ ಅದು ನಿರೂಪದ. ನೀ ಏನಂದಿದ್ದಿ? ಸೂರ್ಯನ ಬಿಸಿಲು ರೂಪ ಉಳಿದದ ಹೆಂಗ್ ಕಾಣಬಹುದು. ಆಕಾಶ ಆತ್ಮ ನಿರೂಪದನಲ್ರಿ, ಅಲ್ಲಿ ಹಂಗ ಫಲವು ಆತ್ಮನ್ನು ಹೋಗ್ತೀರಿ ನೀವು. ಅಂದಕ ಆಕಾಶ ನಿರೂಪದ ಇಲ್ಲ, ಶಬ್ದ ನಿರೂಪದ ಇಲ್ಲ. ಹಂಗ ನಿರೂಪಿದ್ದ ಆಕಾಶದಲ್ಲಿ, ಶಬ್ದದಲ್ಲಿ ಉಪಾಧಿ ಮೂಲಕವಾಗಿ ನಾನಾ ಶಬ್ದಗಳು ಬರಕತ್ತಾವಿಲ್ಲ. ಬರಕತ್ತಾವ. ಮೃದಂಗ ಬಾರ್ಸಿರ್ ಬ್ಯಾರೆ, ಮದ್ದಳಿ ಬಾರ್ಸಿರ್ ಬ್ಯಾರೆ. ಹಿಂಗ ಏನು ಈ ರೀತಿಯಾಗಿ ಹೆಂಗ ಆ ಧ್ವನಿ ಭಿನ್ನ ಭಿನ್ನವಾಗಿ ಉಪಾಧಿ ಮೂಲಕವಾಗಿ ಭಿನ್ನ ಭಿನ್ನವಾಗಿ ಏನ್ ಪ್ರತೀತಿ ಆಗ್ತದೋ ಹಂಗ ಒಂದೇ ಆತ್ಮ ಎಲ್ಲರಲ್ಲಿ ಇದ್ರೂ ಕೂಡ ಆಯಾಯ ಉಪಾಧಿ ಮೂಲಕವಾಗಿ ಅವ್ರವ್ರ ವ್ಯವಹಾರ, ಬಂಧ, ಮೋಕ್ಷ ಮೊದಲಾದಗಳು ಅವನೇನು ಬುದ್ಧಿಗಳ ಅವಚ್ಛಿನ್ನ ಉಪಾಧಿ ಮೂಲಕವಾಗಿ ಬುದ್ಧಿಯ ಹವನಾಗಿರುವಂತ ಯಾವ ಚೇತನ ಪದಾಚ ಆ ಬುದ್ಧಿಯಲ್ಲಿ ಪ್ರತಿಫಲಿಸಿ ಆ ಬುದ್ಧಿಯ ಗುಣಗಳನ್ನ ತಾನು ಏನ್ ಮಾಡ್ತದ? ಪ್ರಕಟ ಮಾಡ್ತದೆ. ಹಲವು ಆತ್ಮರಾಯ್ತು ತಾನು. ಒಬ್ಬ ಆತ್ಮನೇ ಉಪಾಧಿ ಮೂಲಕವಾಗಿ ಹಲವು ಆತ್ಮನ ಏನೋ ಅಂದಂತೆ ಅನಿಸ್ತದ ಉಪಾಧಿ ಮೂಲಕವಾಗಿ ಭೇದ. ಆದ್ರೂ ಕೂಡ ಈ ವ್ಯವಹಾರಗಳು ಏನೇ ವ್ಯವಹಾರ ಇರಲಿ, ಅವ್ನು ಸುಖ, ದುಃಖ, ಸಿರಿವಂತಿಕೆ, ಬಡತನ, ಬಂಧ, ಮೋಕ್ಷ, ರಾಗ, ದ್ವೇಷ ಏನೇ ಇರಲಿ ಅದ ಆತ್ಮನಿಗೆ ಸಂಬಂಧನೇ ಇಲ್ಲ. ಉಪಾಧಿ ಒಳಗ ಯಾವ ಅಂತಃಕರಣ ಪರಿಶುದ್ಧ ಆಗೈತಿ, ಜ್ಞಾನ ಮಾಡ್ಕೊಳಕ್ ಯಾವ ಮುಕ್ತ ಆಗ್ತದೆ. ಯಾವ ಅಂತಃಕರಣ ಪರಿಶುದ್ಧ ಆಗಿಲ್ಲ, ಇನ್ನು ದೋಷ ಅದ, ಅದೇನು ಬದ್ಧಿತ. ಅದಕ್ಕೆ ಒಂದ ಆತ್ಮ ಒಪ್ತೀವಿ ನಾವು. ಒಂದು ಆತ್ಮ ಒಪ್ಪಿ ಹಲವು ಉಪಾಧಿಗಳನ್ನು ಒಪ್ಪಿದರ ಭೋಗ ಸಾಂಕರ್ಯ ದೋಷ ಬರುವುದಿಲ್ಲ. ಹಲವು ಉಪಾಧಿಗಳಿಂದ ಹಲವು ಏನಪ್ಪಾ ಅಂತಂದ್ರ ಬೇರೆ ಬೇರೆ ವ್ಯವಹಾರಗಳು ನಡೀತಾವ. ಒಬ್ಬ ಬದ್ಧತನಾಗಿರ್ಬಹುದು, ಮುಕ್ತನಾಗಬಹುದು. ಅದಕ್ಕೆ ಹಿಂಗೆಲ್ಲ ನಡೀತಾವ ಅಂತ ಹೇಳ್ತಾರ. ಮುಂದಿನ ವಿಷಯವನ್ನು ನಾವು ಶಿವನ ಗುರುಪಾದ